Namaste and welcome to Sri Shankara TV. You're watching Senior Superstar, a unique show only for our golden ages. I am Anusha. So let us start our today's episode with our first Senior Superstar, G. Raghumurthy, 74 years old. He has played a beautiful musical instrument flute. Let us hear to his performance. ನಮಸ್ಕಾರ. ನಾನು ಮೋಹನ್ ರಾಗದಲ್ಲಿ ಒಂದು ಗೀತೆ ನುಡಿಸ್ತಾ ಇದ್ದೀನಿ. ಒಂದು ಕೀರ್ತನೆ, ಹರಿಕುಣಿದ ನಮ್ಮ ಹರಿಕುಣಿದ. Thank you. Our next senior superstar is Mrs. Triveni Murthy, 60 years old. She has played a beautiful song, Navaduva Nudiye Kannada Nudi. Let us hear to her performance. ನಮಸ್ಕಾರ, ನಾನು ತ್ರಿವೇಣಿ ಮೂರ್ತಿ. ಈಗ ನಾನು ನಿಮ್ಮ ಮುಂದೆ ಹಾರ್ಮೋನಿಕಾ ನುಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಕಳೆದ 1 ವರ್ಷದಿಂದ ನಾನು ಗುರುಗಳಾದ ಸಾಯಿ ತೇಜಸ್ರವರಿಂದ ಆನ್ಲೈನ್ ಹಾರ್ಮೋನಿಕಾ ಕಲಿತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಗಂಧದ ಗುಡಿ ಅನ್ನುವ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸ್ತುತಪಡಿಸೋಕ್ಕೆ ಇಷ್ಟಪಡ್ತೀನಿ. ನಾವಾಡುವ ನುಡಿಯೇ ಕನ್ನಡ ನುಡಿ.
ನಮಸ್ಕಾರ. That was an amazing performance. Our next senior superstar is little unique because she has presented a beautiful dish called Arishina Kadabu. Her name is Shushma Vanahalli, 60 years old. So let us check this delicious dish. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈಗ ನಾವು ಮನೆಯಲ್ಲಿ ಅರಿಶಿಣ ಕಡುಬನ್ನು ಮಾಡೋದನ್ನು ನೋಡೋಣ. ಮೊದಲು ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಮೊದಲನೇದಾಗಿ ಅರಿಶಿಣ ಎಲೆ, 1 ಬಟ್ಲಿನಷ್ಟು ಕಡಲೆಬೇಳೆ, ಅರ್ಧ ಬಟ್ಲು ಉದ್ದಿನಬೇಳೆ, ಅರ್ಧ ಬಟ್ಲು ಹೆಸರುಬೇಳೆ, ಅರ್ಧ ಬಟ್ಲು ಹಸಿ ಕಾಯಿ ತುರಿ, ಅರ್ಧ ಬಟ್ಲು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, 2 ಹಸಿ ಮೆಣಸಿನಕಾಯಿ, ಆಮೇಲೆ ಒಣ ಪದಾರ್ಥಗಳು, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಓಂಕಾಳು, ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ. ಈ 3 ಬೇಳೆಗಳನ್ನು 3 ರಿಂದ 4 ಗಂಟೆವರೆಗೆ ನೆನೆಸ್ಕೊಂಡು ಈ ತರಹ ಹಸಿ ಕಾಯಿ ತುರಿ ಮತ್ತು ಹಸಿ ಮೆಣಸಿನಕಾಯಿಯೊಂದಿಗೆ ಉಪ್ಪು ಇವುಗಳನ್ನು ಸೇರಿಸಿ ತರಿಯಾಗಿ ರುಬ್ಕೊಳ್ಳೋಣ. ಮನೆ ಪಾಟ್ಗಳಲ್ಲಿ ಸುಲಭವಾಗಿ ಬೆಳೆಯಬಹುದಂತಹ ಅರಿಶಿಣ ಎಲೆಯನ್ನು ತೆಗೆದುಕೊಂಡಿದ್ದೀವಿ. ಇವುಗಳನ್ನು ಚಿಕ್ಕ ಗಾತ್ರದಲ್ಲಿ ಈ ರೀತಿಯಾಗಿ ಕತ್ತರಿಸ್ಕೊಂಡು ನೋಡಿ, ಈ ರೀತಿಯಾಗಿ ಇದರ ಒಳಗಡೆ ಈ ಪದಾರ್ಥವನ್ನು ರುಬ್ಕೊಂಡಿರುವಂತಹ ಪದಾರ್ಥವನ್ನು ಚಿಕ್ಕ ಚಿಕ್ಕ ಒಡೆ ಗಾತ್ರಕ್ಕೆ ತೆಗೆದುಕೊಂಡು ಇಲ್ಲಿ ಇಡ್ಲಿ ಸ್ಟ್ಯಾಂಡ್ನಲ್ಲಿ ಈ ರೀತಿಯಾಗಿ ಇಟ್ಕೋಬೇಕು. ಸ್ನೇಹಿತರೆ, ಈಗ ಅರಿಶಿಣ ಕಡುಬು ಸಿದ್ಧವಾಗಿದೆ. ಈ ತಿಂಡಿಯ ಒಂದು ವಿಶೇಷತೆ ಎಂದರೆ ಅರಿಶಿಣ ಎಲೆಯ ಘಮದೊಂದಿಗೆ ಅರಿಶಿಣ ಎಲೆಯ ಔಷಧೀಯ ಗುಣ ಜೊತೆಗೆ ಬೇಳೆಗಳ ಪೌಷ್ಟಿಕತೆ. ಖಂಡಿತವಾಗಿ ಇದೊಂದು ಉತ್ಕೃಷ್ಟ ತಿಂಡಿ ಅಂತ ಹೇಳ್ಬೋದು. ಇದರ ಒಂದು ರುಚಿಯನ್ನು ಈಗ ನೋಡೋಣ. ಮಾಡಿರುವ ಕೊಬ್ಬರಿ ಚಟ್ನಿಯೊಂದಿಗೆ ನಿಜವಾಗ್ಲೂ ಸ್ನೇಹಿತರೆ ತುಂಬ ರುಚಿಯಾಗಿದೆ, ಮಾಡಲು ಸುಲಭ ಕೂಡ. ಖಂಡಿತ ನೀವೆಲ್ಲ ಇದನ್ನು ಮನೆಯಲ್ಲಿ ಮಾಡಿ ನೋಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. That was really amazing and looks so tasty. I can't wait to try at home. So hope you like these performances. It's time to take a short break. Welcome back to Senior Superstar. Our next senior superstar is Mrs. Prema. She is multi-talented. She has performed a fashion show wearing Ilkut saree, the significant saree of Karnataka, and she has also rendered a beautiful cooking recipes for us. So let us see what is the delicious dish.
ಎಲ್ಲರಿಗೂ ಶರಣು ಶರಣು ಶರಣು. ಇವತ್ತು ನಾನು ಉಟ್ಕೊಂಡಿರೋ ಸೀರೆ ಹ್ಯಾಂಡ್ ಓವನ್ ಇಳಕಲ್ ಸೀರೆ ಅಂತ ಹೇಳ್ಬಿಟ್ಟು, ಇದು ಕರ್ನಾಟಕದಲ್ಲಿ ತುಂಬ ಫೇಮಸ್ ಸೀರೆ, ಟ್ರೆಡಿಷನಲ್ ಸೀರೆ. ಯಾರು ಇದನ್ನು ಉಟ್ಕೊಳ್ತಾರೋ ಅವರಲ್ಲಿ ಇನ್ನರ್ ಸ್ಟ್ರೆಂತ್ ಮತ್ತು ಪೀಸು ತುಂಬ ಹೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಈ ಇಳಕಲ್ ಸೀರೆನ ಉಟ್ಕೊಂಡವರು ಯಾವಾಗ ಉಟ್ಕೊಳ್ಳೋದು ಅಂದರೆ ಒಂದು ಟ್ರೆಡಿಷನಲ್ ಪೂಜೆ ಪುನಸ್ಕಾರ ಇರುವಾಗ. ನಾನು ಇದನ್ನು ತೊಗೊಂಡು 10 ವರ್ಷ ಆಯಿತು. ಬಸವ ಜಯಂತಿ ದಿನ ಪ್ರತಿ ಸಾರಿ ನಾನು ಇದೇ ಸೀರೆನ ಉಟ್ಕೊಳ್ತೀನಿ. ಮೊನ್ನೆ ಏಪ್ರಿಲ್ 24 ಹಿಂದಿನ ತಿಂಗಳು ಬಸವ ಜಯಂತಿ ದಿನ ಇದೇ ಸೀರೆ ಉಟ್ಕೊಂಡು ಬಸವಣ್ಣನ ವಚನಗಳನ್ನು ಹೇಳೋದಕ್ಕೋಸ್ಕರ ಕೂತ್ಕೊಂಡು ಇದೇ ಸೀರೆನೇ ಇಳಕಲ್ ಸೀರೆ ಅಂತ ಹೇಳಿ. ಯಾಕೆಂದರೆ ಇಳಕಲ್ಲು ಬಸವಣ್ಣನವರ ಒಂದು ಕೂಡಲ ಸಂಗಮ ಏನಿದೆ ಅದು ಹತ್ತಿರದಲ್ಲಿ ಇರೋದರಿಂದ ಈ ಸೀರೆ ತುಂಬ ಫೇಮಸ್ಸು. ಇದು ಉಟ್ಕೊಂಡಿರೋರೆಲ್ಲರಿಗೂ ಆ ಒಂದು ದೈವೀ ಕಳೆ ಖಂಡಿತ ಬಂದೇ ಬರುತ್ತೆ. ಸೊ ಯಾರಾದರೂ ಕರ್ನಾಟಕಕ್ಕೆ ನೀವು ಯಾವಾಗಲಾದರೂ ಭೇಟಿಯಾದರೆ ಖಂಡಿತ ಈ ಸೀರೆನ ನೀವು ತಗೊಳ್ಳಿ, ನೀವು ಉಟ್ಕೊಳ್ಳಿ, ನೀವು ಅನುಭವಿಸಿ. ನಮಸ್ಕಾರ, ಶರಣು. ನಾನು ಇವತ್ತು ತಮ್ಮೆಲ್ಲರ ಅಚ್ಚುಮೆಚ್ಚಿನ ಶಂಕರ ಟಿವಿ ಚಾನಲ್ಗೆ ಒಂದು ಹೊಸ ರುಚಿನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದರ ಹೆಸರು ರವಾ ಫ್ರಿಟ್ಟರ್ಸ್ ಅಂತ. ಇದು ನೋಡಿ, ಇದು ರವಾ ಫ್ರಿಟ್ಟರ್ಸ್ ಅಂತ. ಬನ್ನಿ ಈಗ ನೋಡೋಣ ಇದನ್ನು ಮಾಡುವಂಥ ವಿಧಾನ ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ. ಮೊದಲಿಗೆ 1 ಕಪ್ ರವೆ ತಗೊಳ್ಳಿ, ಯಾವುದಾದ್ರೂ ಒಂದು ಅಳತೆ ಕಪ್ಪಲ್ಲಿ ರವೆ ತಗೊಳ್ಳಿ. ನಂತರ 1 ಕಪ್ ರವೆ ತಗೊಂಡ್ರೆ ಅದಕ್ಕೆ 2.5 ಕಪ್ ನೀರು ಬೇಕು. ಚಿರೋಟಿ ರವೆ ನಾನಿಲ್ಲಿ ತೊಗೊಂಡಿದ್ದೀನಿ. ಒಲೆ ಮೇಲೆ 2.5 ಕಪ್ ನೀರಿಡು, ನೀರು ಕಾಯ್ಲಿಕ್ಕಿಡಿ. ಆ ನೀರು ಕುದೀತಾ ಇರುವಾಗ ಈ ಚಿರೋಟಿ ರವೆನ ಹಾಗೆ ಗುರಾಡ್ತಾನೆ ಹಾಕ್ತಾ ಹೋಗಿ, ಗಂಟಿಲ್ದಂಗೆ ಅದನ್ನು ಮಾಡಬೇಕು. ಒಂದು ಹದಕ್ಕೆ ಬರುತ್ತೆ, ಉಂಡೆ ಹದಕ್ಕೆ ಬಂದಾಗ ಅದನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಆ ಕೆಳಗಡೆ ಇಳಿಸ್ಕೊಂಡಾದ್ಮೇಲೆ ಅದಕ್ಕೆ ಏನೇನು ಸಾಮಗ್ರಿಗಳು ಹಾಕಬೇಕು ಅಂತ ನಾನು ಹೇಳ್ತೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಅಂದರೆ ಸಿಮ್ಲಾ ಮಿರ್ಚ್, ಸಣ್ಣಕ್ಕೆ ತುರಿದಿರುವಂತಹ ಕ್ಯಾರೆಟ್, 1-2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರುವಂಥದ್ದು, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ. ಇದೆಲ್ಲದನ್ನು ಹಾಕಿ ಆ ಹಿಟ್ಟಿಗೆ ಕಲಿಸ್ಬಿಟ್ಟು ಒಂದು ಮುದ್ದೆ ಉಂಡೆ ಥರ ಮಾಡಿ, ಅದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿರಬೇಕು. ಅದನ್ನು ಕೈಗೆಲ್ಲ ಎಣ್ಣೆ ಸವರ್ಕೊಂಡು ಒಂದು ರೋಲ್ ಥರ ಮಾಡಿಕೊಳ್ಳಿ. ಆಮೇಲೆ ಒಂದು ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಸವರ್ಕೊಳ್ಳಿ. ಎಣ್ಣೆ ಸವರ್ಕೊಂಡು ಒಂದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಆಕಾರಕ್ಕೆ ಅದನ್ನು ತಟ್ಕೊಳ್ಳಿ. ನಿಮಗೆ ಬೇಕಾದಂಥ ಶೇಪ್, ನಾನಿಲ್ಲಿ ಈ ಶೇಪ್ ಮಾಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅದನ್ನು ತವ ಮೇಲೆ ಇಟ್ಟು 2 ಕಡೆ ಎಣ್ಣೆ ಹಾಕಿ, ಅದು ಫ್ರೈ ಮಾಡೋದಲ್ಲ, ಶಾಲೋ ಫ್ರೈ, ಸ್ವಲ್ಪ ಒಂದು 5 ನಿಮಿಷದಲ್ಲಿ ಮಗುಚಿ ಹಾಕ್ತಾ ಅದನ್ನು ಬೇಯಿಸ್ಕೊಳ್ಳಿ. 2 ಕಡೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಆದರೆ ಸಾಕು. ಬೇಯಿಸಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದರದ್ದು ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ, ಆವಾಗ ಅದನ್ನು ಒಂದು ತಟ್ಟೆನಲ್ಲಿ ಹಾಕಿ ಹೇಗೆ ಸರ್ವ್ ಮಾಡೋದು ನೋಡಿ. ಅದಕ್ಕೆ ಇದನ್ನು ಮಾಡಿ ನೋಡಿ, ನೀವು ಟೊಮೆಟೊ ಸಾಸು ಜೊತೆಗಾದರೂ ಸರ್ವ್ ಮಾಡಿ, ಅಥವಾ ಪುದೀನ ಚಟ್ನಿ ಜೊತೆಗಾದರೂ ಸರ್ವ್ ಮಾಡಿ, ಅಥವಾ ಕಾಯಿ ಚಟ್ನಿ ಜೊತೆಗಾದರೂ ಸರ್ವ್ ಮಾಡಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ. ಮಕ್ಕಳಿಗೆ ಒಬ್ಬರಿಗೇನ ಎಲ್ಲರೂ ಯಾವುದೇ ಸಮಯದಲ್ಲಿ, ಅದು ಈ ಚಳಿಗಾಲದಲ್ಲಿ ಮಾತ್ರ ಬಿಸಿ ಬಿಸಿ ಈ ತಿಂಡಿನ ಹಾಗೆ ಮಾಡ್ತಾ ಮಾಡ್ತಾ ತಿಂದರೆ ಎಷ್ಟು ರುಚಿ ಅಂತೀರ. ಹಬ್ಬ ಆ ರುಚಿನ ಸೌದವರಿಗೇ ಗೊತ್ತು. ಈ ಒಂದು ತಿಂಡಿನ ನೀವು ಕೂಡ ಮಾಡಿ ನೋಡಿ ಮತ್ತು ಅದರ ರುಚಿಯನ್ನು ನೀವು ಅನುಭವಿಸಿ. ಇದು ರವಾ ಫ್ರಿಟ್ಟರ್ಸ್. ಸೊ ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಶಂಕರ ಚಾನಲ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. That was an amazing fashion show wearing Ilkal saree by Prema madam, and the dish was also super and amazing. So it's time to take a short break. Welcome back to Senior Superstar, a unique show only for our golden ages. Our next senior superstar is Mr. Sriram Iyengar, 70 years old. He has sung a beautiful song. It's time to listen to his performance. I am going to sing a song, "Ae Mere Dil Kahin Aur Chal." The film is God. Music is by Shankar Chaikishan, and the original singer is Tilak Mahmood.
चल दिया रुक रहा था किसी का जहां देखती रह गई ये ज़मीं चुप रहा बेरहम आसमां है मेरे दिल कहीं और चल कभी दुनिया से दिल भर गया तू गले अब कोई गलियां है मेरे दिल कहीं और चल. That was an amazing performance. Our next senior superstar is Mr. S.R. Nagaraj, 71 years old. He's a multi-talented person. It's time to have a look at his achievements, and he has rendered on a topic humor on life. Let us watch this. Hello everyone, I am S.R. Nagaraj from Vidyanipura, Dignity Coffee Chowdi, Bangalore. Now I am presenting before you all the collections what I have done. This is my childhood photograph when I was 4 years old. It was taken in 1953, and this is the photograph where I have received one silver medal and 2 gold medals and cash prize of 1,000 rupees from Sri Virendra Patil, the Chief Minister. These are all the various group achievement awards which I have received from Dr. APJ Abdul Kalam, the then President of India, for the 2 developmental activities what we have done and saving crores of rupees. And these are all the various mementos and the satellite models and the rocket models which I have received when I was in ISRO for the various projects, and also for giving various talks over on various topics at different organizations. And these are the certificates. And next, this is my family. These are the 2 precious gifts which I have received from my children, and these are all the various certificates, and I have received as a hobby for my music competitions. And these are all this is the photograph where we have received the group achievement award for the Dignity Foundation Coffee Chowdi Vidyanipura from Nama Bengaluru Foundation. And now I thank my country Bharat, God, Shirdi Sai Baba, and all the elders for their blessings. Thank you very much. ನಾನಿವತ್ತು ಒಂದೆರಡು ಹಾಸ್ಯದ ತುಣುಕುಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡ್ತೀನಿ. ನಾನೊಂದು ದಿವಸ ಬೆಳಗ್ಗೆ ಪೇಪರ್ ಓದ್ತಾ ಕೂತಿದ್ದೆ, ನ್ಯೂಸ್ ಪೇಪರು. ನನ್ನ ಹೆಂಡತಿ ಬಂದಳು ಅಡುಗೆ ಮನೆಯಿಂದ. ರೀ ಸ್ವಲ್ಪ ನ್ಯೂಸ್ ಪೇಪರ್ ಕೊಡ್ತೀರಾ ರೀ, ನಾನು ಒಂದು ಸ್ವಲ್ಪ ಓದಬೇಕು, ಅದು ಯಾವುದೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆಯಂತೆ ಅಂತ. ನಾನು ಹೇಳಿದೆ, ಅಲ್ಲ ಕಣೆ, ನಾನು ಸೈಂಟಿಸ್ಟು, ನನ್ನ ಹೆಂಡತಿ ಆಗಿದ್ದುಕೊಂಡು ನೀನು ಈ ಥರ ನ್ಯೂಸ್ ಪೇಪರು ಅದು ಇದು ಅಂತ ಇಟ್ಕೊಂಡಿದೆಯಲ್ಲ, ಇನ್ನು ಹಳೆ ಕಾಲದ ಥರ. ಅಲ್ಲಿ ಐಪ್ಯಾಡ್ ಇದೆ ನೋಡಿ ನನ್ನ ಟೇಬಲ್ ಮೇಲೆ, ಅದನ್ನು ತೊಗೊಂಡೋಗಿ ಓದು, ಎಲ್ಲ ಸಿಗುತ್ತೆ ಅದರಲ್ಲಿ, ಏನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಸಿಗುತ್ತೆ ಅಂತ. ಸರಿ ರೀ ಅಂತ ಹೇಳಿಬಿಟ್ಟು ಅದನ್ನು ಐಪ್ಯಾಡನ್ನ ತೊಗೊಂಡು ಅಡುಗೆ ಮನೆಗೆ ಹೋದ್ಲು. ಒಂದು 5 ನಿಮಿಷ ಆದಮೇಲೆ ಥಡ್ ಅಂತ ಒಂದು ಶಬ್ದ ಕೇಳಿಸ್ತು. ಏನೇ ಅದು ಶಬ್ದ, ಅದೆಷ್ಟು ಜೋರಾಗಿ ಅಂತ ಹೇಳಿ. ಏನಿಲ್ಲ ರೀ, ಒಂದು ಸಣ್ಣ ಜಿರಳೆ ಬಂದಿತ್ತು, ಅದನ್ನು ಸಾಯಿಸಿದೆ ಅಂತ ಹೇಳಿದ್ರು. ಅಲ್ಲ ಕಣೆ, ಒಂದು ಸಣ್ಣ ಜಿರಳೆ ಸಾಯಿಸೋಕ್ಕೆ ಎಷ್ಟೊಂದು ದೊಡ್ಡ ಶಬ್ದ ನೆನೆ ಅಂತ. ಏನಿಲ್ಲ ರೀ, ನೀವು ಹೇಳಿದ್ರಲ್ಲ ಅದೇ ಐಪ್ಯಾಡಲ್ಲಿ ಎಲ್ಲ ಕೊಟ್ಟಿರ್ತಾರೆ ಅಂತ, ಅದನ್ನೇ ಓದ್ದೆ ರೀ, ಅದರಲ್ಲಿ ಜಿರಳೆನ ಹೆಂಗೆ ಸಾಯಿಸೋದು ಅಂತ ಅದನ್ನು ಕೊಟ್ಟಿದ್ದರು. ನಾನು ಅದಕ್ಕೆ ನಿಮ್ಮ ಐಪ್ಯಾಡ್ ತೊಗೊಂಡು ಆ ಜಿರಳೆನ ಸಾಯಿಸಿದೆ ಅಂತ. ಅದಕ್ಕೇ ಹೆಂಡತಿಗೆ ಉಪದೇಶ ಕೊಡೋಕ್ಕೆ ಹೋಗಬಾರ್ದು. ಒಂದು 90 ವರ್ಷದ ಮುದುಕರು ಸತ್ತೋದ್ರು. ಅವರು ಸೀದಾ ಸ್ವರ್ಗಕ್ಕೆ ಹೋದರು. ಸ್ವರ್ಗದಲ್ಲಿ ದೇವರು ಅವ್ರನ್ನ ಬರಮಾಡ್ಕೊಂಡ, ಒಳಗಡೆ ಕರ್ಕೊಂಡೋಗಿ ಕೂಡಿಸ್ಬಿಟ್ಟು ಚಪ್ಪಾಳೆ ಹೊಡೆದ ಮೇಲೆ ದೇವರು ಆಮೇಲೆ ರಂಭೆ, ಊರ್ವಶಿ, ತಿಲೋತ್ತಮೆ, ಮೇನಕೆ ಎಲ್ಲರೂ ಬಂದು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆವಾಗ ಅದನ್ನು ನೋಡಿಬಿಟ್ಟು ಏನು ರಾಯರಿಗೆ ತಡೀಲಿಕ್ಕಾಗಲಿಲ್ಲ, ಕೊಳೋ ಅಂತ ಅಳಕ್ಕೆ ಶುರು ಮಾಡಿಬಿಟ್ರು. ದೇವ್ರಿಗೆ ಆಶ್ಚರ್ಯ ಆಯಿತು. ಏನು ಸ್ವಾಮಿ, ಯಾತಕ್ಕೆ ಅಳ್ತಾ ಇದ್ದೀರಾ? ಎಲ್ಲರೂ ಸ್ವರ್ಗಕ್ಕೆ ಬರೋಕ್ಕೆ ಹಾತೊರಿತಾರೆ, ನೀವು ನೋಡಿದ್ರೆ ಅಳ್ತಾ ಕೂತಿದ್ದೀರಲ್ಲ, ಇಷ್ಟೊಂದು ಸ್ವರ್ಗದಲ್ಲಿ ಇಷ್ಟೊಂದು ಚೆನ್ನಾಗಿದೆ ಎಲ್ಲ ಇದೆ ಅಂತ. ಅದಕ್ಕೆ ಇವರು ಹೇಳಿದ್ರು, 90 ವರ್ಷದ ಮುದುಕರು, ದೇವರೇ, ನನಗೆ ಸ್ವರ್ಗ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿದ್ದಿದ್ರೆ ನಾನು ಇನ್ನೊಂದು 40 ವರ್ಷಕ್ಕೆ ಮುಂಚೆನೇ ಇಲ್ಲಿಗೆ ಬರ್ತಾಯಿದ್ದೆ. ಅನ್ಯಾಯವಾಗಿ ಯೋಗ, ಎಕ್ಸಸೈಸು, ಮೆಡಿಟೇಷನ್ನು, ಡಯೆಟ್ಟು ಅಂದ್ಬಿಟ್ಟು ಏನೇನೋ ಮಾಡಿ ಅನ್ಯಾಯವಾಗಿ ಟೈಮ್ ವೇಸ್ಟ್ ಮಾಡಿಕೊಂಡೆ ಅಂತ ದೇವರು ಫೇಂಟಾಗಿ ಹೋಗ್ತಾನೆ. ಒಬ್ಬರು ಹಾಸ್ಯ ಪ್ರವೃತ್ತಿ ಕನ್ನಡ ಪಂಡಿತರಿದ್ದಾರೆ. ಅವರು ಒಂದು ದಿವಸ ಮಲ್ಕೊಂಡಿದ್ದಾಗ ಯಮಧರ್ಮರಾಜ ಬರ್ತಾನೆ. ಅವನು ಹೇಳ್ತಾನೆ, ಸ್ವಾಮಿ ಪಂಡಿತರೇ, ನಿಮ್ಮ ಟೈಮ್ ಮುಗೀತು, ಬನ್ನಿ ಅಂತ. ಇಲ್ಲ ಯಾಕೆ ನೀನು ಯಾರು ಅಂತ.
ಇಲ್ಲ ನಾನು ಯಮಧರ್ಮರಾಜ, ನಿಮ್ಮ ಟೈಮ್ ಆಯಿತು ಬನ್ನಿ ಅಂತ. ಇಲ್ಲ ನನ್ನ ಟೈಮ್ ಇನ್ನೂ ಆಗಿಲ್ಲ ಅಂತ. ಇಲ್ಲ ನಿನಗೆ ಆಗಿಲ್ಲ, ನಿಮ್ಗೆ ಏನು ಬೇಕು ಹೇಳಪ್ಪ ನಾನು ಕೊಡ್ತೀನಿ ಅಂತ. ನನಗೇನು ಬೇಡ, ನಿಮ್ಮ ಪ್ರಾಣ ಕೊಟ್ಟರೆ ಸಾಕು ಅಂತಾನೆ. ನನ್ನ ಪ್ರಾಣನ ಯಾತಕಪ್ಪ ಪ್ರಾಣ ಬೇಕು ನಿನಗೆ? ಆವಾಗ ಇವರು ಪಂಡಿತರು ಹೇಳ್ತಾರೆ, ನಿನಗೆ ಅಲ್ಪ ಪ್ರಾಣ ಬೇಕೋ ಮಹಾಪ್ರಾಣ ಬೇಕು ಅಂತ. ಅವನು ಹೇಳ್ತಾನೆ ಯಮಧರ್ಮರಾಜ, ನನಗೆ ನಿಮ್ಮ ಅಲ್ಪ ಪ್ರಾಣನೂ ಬೇಡ ಮಹಾಪ್ರಾಣನೂ ಬೇಡ, ನಿಮಗೆ ನಿಮ್ಮ ಪಂಚಪ್ರಾಣ ಬೇಕು ಅಂತ. ಓ ನಮ್ಮ ಪಂಚಪ್ರಾಣ ಬೇಕಾ? ಹಾಗಾದರೆ ನನ್ನ ಪಕ್ಕದಲ್ಲಿ ಮಲಗಿದಾಳೆ ನೋಡಿ ನನ್ನ ಹೆಂಡ್ತಿ, ಅವಳನ್ನೇ ಕರ್ಕೊಂಡು ಹೋಗು ಅಂತ. ಈ ಹಿರಿಯ ನಾಗರಿಕರಿಗೆ ಮರುವು ಅನ್ನೋದನ್ನು ತೋರ್ಸೋಕ್ಕೆ ಇದೊಂದು ನಿದರ್ಶನ. ನಿನ್ನೆ ರಾತ್ರಿ ನಾನು ನನ್ನ ಹೆಂಡತಿ ಇಬ್ಬರೂ ಒಂದು ಹೋಟ್ಲಿಗೆ ಊಟಕ್ಕೆ ಹೋಗಿದ್ವಿ. ಭಾಳ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ ಪೇಪರ್ ಓದ್ತಾ ಕೂತಿದ್ದೆ. ನನ್ನ ಗೆಳೆಯರೊಬ್ಬರು ಬಂದರು, ಹಿರಿಯ ನಾಗರಿಕರ ಸ್ನೇಹಿತರು ಮನೆಗೆ ಬಂದರು, ಒಳಗಡೆ ಕೂತ್ಕೊಂಡ್ರು. ಆಮೇಲೆ ಅದು ಇದು ಮಾತಾಡ್ತಾಯಿದ್ವಿ. ಆವಾಗ ಹೇಳಿದೆ, ಏನಪ್ಪ ಹೇಗಿದೆ ವಿಷಯ ಜೀವನ ಅಂತೆಲ್ಲ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಎಲ್ಲ ಚೆನ್ನಾಗಿದೆಯಪ್ಪ, ನಿನ್ನೆ ರಾತ್ರಿ ನಾನು ನನ್ನ ಹೆಂಡತಿ ಇಬ್ಬರೂ ಒಂದು ಹೋಟ್ಲಿಗೆ ಹೋಗಿದ್ವಿ, ಊಟ ಭಾಳ ಚೆನ್ನಾಗಿತ್ತಪ್ಪ ಅಂತೇಳಿ. ಯಾವ ಹೋಟ್ಲು ಅಂತ ಹೇಳಿದ್ರು. ಅದಕ್ಕೆ ನನಗೆ ಯೋಚನೆ ಮಾಡಿದೆ, ಗೊತ್ತಾಗಲೇ ಇಲ್ಲ. ಅದಕ್ಕೆ ಅವ್ರನ್ನೇ ಕೇಳಿದೆ, ಅಲ್ಲಯ್ಯ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯ ಅಂತ. ಏನು ಅಂದರು. ಈ ನಮ್ಮ BJP ಇದೆಯಲ್ಲ ಪಾರ್ಟಿ, ಅದರದ್ದು ಸಿಂಬಲ್ ಏನು ಅಂತ. ಅದೇನಪ್ಪ, ಅದೇ ಲೋಟಸ್ ಅಂತ. ಅಲ್ಲಪ್ಪ ಅದೇ ಕನ್ನಡದಲ್ಲಿ ಏನಪ್ಪ ಅದಕ್ಕೆ? ಅದೇ ಕಮಲ ಅಂತ. ಕಮಲ ಕಮಲ ಅಂತ. ಲೇ ಕಮಲ, ನಿನ್ನೆ ರಾತ್ರಿ ಹೋಟ್ಲಿಗೆ ಹೋಗಿದ್ವಲ್ಲ, ಅದರದ್ದು ಹೆಸರೇನೆ ಆ ಹೋಟ್ಲ್ ಹೆಸರು? ಯಾಕೆ ರೀ ಇಷ್ಟು ಬೇಗ ಮರ್ತೋಯ್ತಾ? ಅದರ ಹೆಸರೇ ರೀ ನಳಪಾಕ ಅಂತ. ಹಾಂ ಕರೆಕ್ಟ್ ನಳಪಾಕ. ಹೋಗಿದ್ದಿದ್ದು ನಿನ್ನೆ ರಾತ್ರಿ ಹೋಗಿದ್ದಿದ್ದು ನಳಪಾಕಾಗೆ ಅಂತ. ಅಂದರೆ ಹಿರಿಯ ನಾಗರಿಕರ ಮರುವು ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಧನ್ಯವಾದ. Those were an amazing achievements. This is all for today, and would you like to participate in our show? Then please call us on 9632200803. Thank you so much for watching Senior Superstar. This is Anusha signing off. Namaste.